ಆರಂಭ ಮಾಡೋಣ. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ನಮ್ಮ ಆರಾಧನೆಯ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲಾಗಲಿ. ಆಮೆನ್. ಈ ದಿನ ನಾವು ನಮ್ಮ ಮನೆಯಲ್ಲಿದ್ದುಕೊಂಡೇ ಕುಟುಂಬದ ಜೊತೆಯಾಗಿ ದೇವರನ್ನು ಆರಾಧಿಸುವ ಈ ಪವಿತ್ರ ದಿವಸವನ್ನು ಆತನಿಗೆ ತಕ್ಕ ಹಾಗೆ ನಾವು ಮಹಿಮೆ ಪಡಿಸೋಣ. ಕನ್ನಡ ಸಂಗೀತಗಳಲ್ಲಿ 12ನೇ ಕನ್ನಡ ಸಂಗೀತದಲ್ಲಿ ಹಾಡೋಣ. ಸಂಗೀತಗಳಲ್ಲಿ 12ನೇ ಕನ್ನಡ ಸಂಗೀತದ ಮೊದಲಿನ 3 ಚರಣಗಳನ್ನು ಭಕ್ತಿಪೂರ್ವಕವಾಗಿ ರಾಗ ಮಾಡೋಣ. ಯೇಸು ಕ್ರಿಸ್ತ ನಿನಗೆ ನಿತ್ಯ ಘನ ಕೊಡುತ್ತೇವೆ, ನಿನ್ನ ಕೃಪೆಯಿಂದಲೇ ನಿನ್ನ ಪ್ರಜೆಯಾಗಿದ್ದೇವೆ, ನೀನು ಇಹ ಪರಕ್ಕೆ ನಮ್ಮ ಗತಿ ಯೇಸುವೆ. ಮೊದಲಿನ 3 ಚರಣಗಳನ್ನು ರಾಗ ಮಾಡೋಣ. ದೇವರನ್ನು ಸ್ತುತಿಸೋಣ. ಅತ್ಯಂತ ಕರುಣೆಯುಳ್ಳ ದೇವರೇ, ನಾವು ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಮಹಿಮೆ ಪಡಿಸ್ತೇವೆ. ನೀನು ಮಾನವ ಕುಲದ ರಕ್ಷಣೆಯ ಯೋಜನೆಯನ್ನು ನೆರವೇರಿಸಲು ಪ್ರತಿಯೊಂದು ದೇಶದಲ್ಲಿ ಪರಿಶುದ್ಧ ಜನವನ್ನು, ರಾಜವಂಶಸ್ಥ ಯಾಜಕೋದ್ಯೋಗ ವರ್ಗವನ್ನು, ಸಾರ್ವತ್ರಿಕವಾದಂಥ ಸಭೆಯನ್ನು ರೂಪಿಸಿದ್ದಿ. ನಿನ್ನ ಈ ಮಹಾಪ್ರೀತಿಯ ಮೂಲಕ ನಾವು ನಿನ್ನ ಒಬ್ಬನೇ ಕುಮಾರನಾದ ಯೇಸು ಕ್ರಿಸ್ತನನ್ನು ಅಪೋಸ್ತಲನನ್ನಾಗಿಯೂ, ನಮ್ಮ ನಂಬಿಕೆಯ ಮಹಾಯಾಜಕನನ್ನಾಗಿಯೂ, ಕುರುಬನನ್ನಾಗಿಯೂ, ನಮ್ಮ ಜೀವಾತ್ಮಗಳನ್ನು ಕಾಯುವವನನ್ನಾಗಿಯೂ, ನಮ್ಮ ನಿತ್ಯ ರಕ್ಷಣೆಯ ಕರ್ತೃವನ್ನಾಗಿಯೂ ಅನುಗ್ರಹಿಸಿದೆ. ಆತನು ತಾನೇ ಮಾನವ ಸ್ವರೂಪವನ್ನು ಧರಿಸಿ ಮತ್ತು ನಮಗಾಗಿ ಮೃತನಾಗಿ ಮರಣದ ಶಕ್ತಿಯನ್ನು ನಾಶಪಡಿಸಿ ಮರಣವನ್ನು ಜಯಿಸಿದ್ದಾನೆ. ಈಗ ಪರಲೋಕಕ್ಕೇರಿ ಹೋಗಿ ನಿನ್ನ ಪ್ರಜೆಯ ಮೇಲೆ ತನ್ನ ವರಗಳನ್ನು ಹೇರಳವಾಗಿ ಸುರಿಸಿ ಕೆಲವರನ್ನು ಅಪೋಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸವಾತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕ ಪಾಲಕಿಯರನ್ನಾಗಿಯೂ, ಬೋಧಕರನ್ನಾಗಿಯೂ ನೇಮಿಸಿ
ನಿನ್ನ ಜನರನ್ನು ನಿನ್ನ ಸೇವೆಗೆ ಸನ್ನದ್ಧಗೊಳಿಸಿದ್ದಾನೆ ಮತ್ತು ಆತನ ದೇಹವಾದ ಸಭೆಯನ್ನು ಕಟ್ಟಲು ನಮ್ಮೆಲ್ಲರನ್ನು ನೇಮಿಸಿರುತ್ತಾನೆ. ದೇವರೇ, ನಿನ್ನ ಅಗಾಧವಾದಂಥ ಕೃಪೆಗೋಸ್ಕರವಾಗಿ ನಿನ್ನನ್ನು ಯಥಾರ್ಥ ರೀತಿಯಲ್ಲಿ ಕೊಂಡಾಡುತ್ತೇವೆ. ನಮಗೋಸ್ಕರವಾಗಿ ಸತ್ತು ಪುನರುತ್ಥಿತನಾಗಿ ಎದ್ದು ಬಂದಂಥ ಯೇಸುವಿನಲ್ಲಿಯೂ ನಮ್ಮ ನಿತ್ಯ ರಕ್ಷಕನೂ ಕರ್ತನೂ ಆದಂತಹ ನಮ್ಮ ಪ್ರಭುವಿನಲ್ಲಿಯೂ ವಿನಯದಿಂದ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಪ್ರಾರ್ಥನೆಯನ್ನು ಕೇಳು ದೇವರೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ನಾವು ಈ ದಿವಸವೂ ಕೂಡ ನಮ್ಮ ಮನೆಯಲ್ಲಿದ್ದುಕೊಂಡೇ ದೇವರನ್ನು ಆರಾಧಿಸುವ ಮತ್ತು ಕೊಂಡಾಡುವ, ವಿಶೇಷವಾಗಿ ವಿವಿಧ ಸ್ಥಿತಿಗತಿಗಳಲ್ಲಿರುವಂಥ ಜನರನ್ನು ನಾವು ನೆನಪು ಮಾಡಿಕೊಳ್ಳುವ ಮತ್ತು ಕಳೆದ ದಿನಮಾನಗಳಲ್ಲಿ ತಮ್ಮ ಜನ್ಮದಿನವನ್ನು ಕಂಡಂಥ ಪ್ರಿಯರನ್ನು ನೆನಪು ಮಾಡಿಕೊಳ್ತಾ ಶುಭಾಶಯಗಳನ್ನು ತಿಳಿಸ್ತೇವೆ. ಕಾಲಿಟ್ಟಂಥ ಹೊಸ ವರ್ಷ, ಹೊಸ ದಿವಸ ದೇವರ ಆಶೀರ್ವಾದ, ಕೃಪೆ, ಸಂತೋಷ, ಸಮಾಧಾನ ನಿತ್ಯ ನಿರಂತರಕ್ಕೂ ಇರಲಿ ಎಂಬುದೇ ನಮ್ಮ ಪ್ರಾರ್ಥನೆ. ಮತ್ತು ವಿವಾಹದ ವಾರ್ಷಿಕೋತ್ಸವವನ್ನು ಆಚರಿಸಿದಂಥ ದಂಪತಿಗಳನ್ನು ನೆನಪು ಮಾಡಿಕೊಳ್ತೇವೆ. ಕಾಲಿಟ್ಟಂಥ ಹೊಸ ವರ್ಷ ವೈವಾಹಿಕ ಜೀವನದಲ್ಲಿ ಆಶೀರ್ವಾದ, ಕೃಪೆ ದೊರಕಲೆಂಬುದೇ ನಮ್ಮ ಪ್ರಾರ್ಥನೆ. ಇನ್ನು ನಮ್ಮ ಮಕ್ಕಳು ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತಮವಾದಂಥ ಅಂಕಗಳನ್ನು ಹೊಂದಿ ತೇರ್ಗಡೆಯಾಗಿದ್ದಾರೆ ಅಂತೆಲ್ಲ ಮಕ್ಕಳಿಗೆ ಶುಭಾಶಯಗಳನ್ನು ತಿಳಿಸ್ತೇವೆ. ಇನ್ನು ಅನೇಕ ಮಕ್ಕಳು CBSE ಮತ್ತು ICSE ಸಿಲೆಬಸ್ನಲ್ಲಿ ಕಲಿಯುವಂಥ ಮಕ್ಕಳ ಉತ್ತಮವಾದಂಥ ರಿಸಲ್ಟ್ ಬಂದು ಅವರೂ ಕೂಡ ಉತ್ತಮವಾದಂಥ ಅಂಕಗಳೊಂದಿಗೆ ತೇರ್ಗಡೆಯಾಗಿದ್ದಾರೆ. ಮುಂದಿನ ದಿವಸಗಳಲ್ಲಿ ಕೂಡ ಅನೇಕರು ತಮ್ಮ ರಿಸಲ್ಟ್ಗಳನ್ನು ಎದುರು ನೋಡುವಂಥ ಸ್ಥಿತಿಯಲ್ಲಿರುವವರಿಗೂ ದೇವರು ಬೇಕಾಗುವಂತೆಲ್ಲ ಕೃಪೆಯನ್ನು ಅನುಗ್ರಹಿಸಲಿ. ಹೀಗೆ ನಮ್ಮನ್ನು ದೇವರು ತನ್ನ ಕೃಪೆ ಕೈಗಳನ್ನು ನಡೆಸಿದ್ದಾನೆ. ಅದೇ ಸಮಯದಲ್ಲಿ COVID-19 ಕಾರಣದಿಂದಾಗಿ ಅನೇಕರು ಸೋಂಕಿಗೆ ತುತ್ತಾಗಿ ಕಷ್ಟದಲ್ಲಿ ಮತ್ತು ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ. ಅಂಥವರಿಗೋಸ್ಕರವಾಗಿ ಮತ್ತು ಇವರ ಮಧ್ಯೆ ಸೇವೆ ಸಲ್ಲಿಸುವಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾವು ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಕಳೆಯೋಣ. ಸರ್ವಶಕ್ತನು ಕೃಪಾಳುವಾದ ದೇವರೇ, ಈ ದಿವಸವನ್ನು, ಈ ಪರಿಶುದ್ಧ ದಿವಸವನ್ನು ನಿನಗೆ ಯೋಗ್ಯ ರೀತಿಯಿಂದ ನಾವು ಕಳೆಯಲು ನಿನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸಿಕೊಡು. ನಿನ್ನ ಪರಿಶುದ್ಧ ಆಲಯಕ್ಕೆ ಬಂದು ನಿನ್ನನ್ನು ಸ್ತುತಿಸುವಂತಹ ಸ್ವಾಮಿ, ಸಂದಿಗ್ಧವಾದಂಥ ಸ್ಥಿತಿಯಲ್ಲಿ ಆಗದೇ ಹೋದಂಥ ಸಮಯಗಳಲ್ಲಿ, ನಾವಿರುವಂಥ ಸ್ಥಿತಿಗತಿಗಳಲ್ಲಿ ನಿನ್ನ ಪ್ರಸನ್ನತೆಯನ್ನು, ನಿನ್ನ ಅನುಭವವನ್ನು ನಾವು ಮಾಡಲಿಕ್ಕಾಗುವ ಹಾಗೆ ಸಹಾಯ ಮಾಡು. ನಮ್ಮ ಸಂಗಡಿರು, ನಮ್ಮನ್ನು ಮುನ್ನಡೆಸು, ನಿನ್ನ ಕೃಪೆಗನುಸಾರವಾಗಿ ಪರಿಪಾಲಿಸು. ಕಳೆದ ದಿನಮಾನಗಳಲ್ಲಿ ಮತ್ತು ಇಂದು ತಮ್ಮ ಜನ್ಮದಿನವನ್ನು ಆಚರಿಸುವಂಥವರನ್ನು ನೆನಪು ಮಾಡಿಕೊಳ್ತೇವೆ. ಕಾಲಿಟ್ಟಂಥ ಹೊಸ ವರ್ಷ ಸಂತೋಷ, ಸಮಾಧಾನ, ಆಶೀರ್ವಾದ ಮತ್ತು ಆರೋಗ್ಯದ ದಿವಸ ಅವರದ್ದಾಗಲಿಕ್ಕಾಗುವಾಗೆ ಸಹಾಯ ಮಾಡು. ನೀನವರನ್ನು ನಿನ್ನ ಕೃಪೆಯ ಮೂಲಕವಾಗಿ ಮುನ್ನಡೆಸು. ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ ಎಂಬುದಾಗಿ ನಿನ್ನ ವಾಕ್ಯ ಹೇಳುವಂತೆ ಅವರ ಭಾರಗಳನ್ನು ನೀನು ಪ್ರತಿದಿನ ಹೊತ್ತುಕೊಂಡು ಮುನ್ನಡೆಸು. ಸಂತೋಷವೂ ಸಮಾಧಾನವೂ ಆಶೀರ್ವಾದವೂ ಕೃಪೆಯು ಅವರ ಸಂಗಡ ಇರಲಿ. ಆತನು ನಿನ್ನೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ, ನಿನ್ನೆಲ್ಲ ಸಂಕಲ್ಪಗಳನ್ನು ಸಫಲ ಮಾಡಲಿ ಎಂಬುದಾಗಿ ಕೀರ್ತನೆಗಾರನ ಸ್ವಾಮಿ ಆ ವಾಗ್ದಾನಪೂರಿತವಾದಂಥ ನಿನ್ನ ಮಾತನ್ನು ಪ್ರತಿದಿನ ನೆನಪು ಮಾಡಿಕೊಳ್ಳಿಕ್ಕಾಗುವಾಗೆ ಸಹಾಯ ಮಾಡು. ಸ್ವಾಮಿ, ಕಳೆದ ವಾರದಲ್ಲಿ ಮತ್ತು ಇಂದು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿದಂಥ ದಂಪತಿಗಳನ್ನು ನೆನಪು ಮಾಡಿಕೊಳ್ತೇವೆ. ಅವರು ಕೊಟ್ಟಂತಹ ಒಡಂಬಡಿಕೆ ಮಾತು, ನಿನ್ನ ಮುಂದೆ ಮಾಡಿದಂಥ ಪ್ರತಿಜ್ಞೆ ಕಡೇ ತನಕ ನಿಲ್ಲಿಕ್ಕಾಗುವಾಗೆ ಸಹಾಯ ಮಾಡು. ಪರಸ್ಪರರು ಪ್ರೀತಿ, ನಂಬಿಕೆ, ವಿಶ್ವಾಸದಲ್ಲಿ ಪ್ರತಿನಿತ್ಯ ಹೆಜ್ಜೆ ಹಾಕಲಿಕ್ಕಾಗುವಾಗೆ ಸಹಾಯ ಮಾಡು. ಕಾಲಿಟ್ಟಂಥ ವೈವಾಹಿಕ ವರ್ಷದಲ್ಲಿ ನಿನ್ನ ಆಶೀರ್ವಾದ, ಕೃಪೆ, ಸಂತೋಷ, ಸಮಾಧಾನ ಅವರ ಸಂಗಡ ಇದ್ದುಕೊಂಡು ಅವರನ್ನು ಮುನ್ನಡೆಸಲಿ. ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ದ್ವಿತೀಯ PUC ಪರೀಕ್ಷೆಯನ್ನು ಎದುರಿಸಿ ಉತ್ತಮ ಅಂಕಗಳೊಂದಿಗೆ ಪಾಸಾದಂಥ ಎಲ್ಲ ಮಕ್ಕಳನ್ನು ನೆನಪು ಮಾಡಿಕೊಳ್ತೀವಿ. ಮುಂದಿನ ಅವರ ಭವಿಷ್ಯದ ದಿನಗಳಲ್ಲಿ ಅವರು ಹೆಜ್ಜೆ ಹಾಕುವಾಗ ನೀನು ಅವರ ಸಂಗಡ ಇದ್ದುಕೊಂಡು ಅವರನ್ನು ಮುನ್ನಡೆಸು. ನಡೆಯಬೇಕಾದಂಥ ದಾರಿಯನ್ನು ನೀನು ಅವರಿಗೆ ತಿಳಿಸಿಕೊಡು. ಭವ್ಯ ಭವಿಷ್ಯತ್ತನ್ನು ಅವರಿಗೆ ಅನುಗ್ರಹಿಸಿಕೊಡು. SSLC ಅನೇಕ ಮಕ್ಕಳು ತಮ್ಮ ರಿಸಲ್ಟ್ಗಳನ್ನು ಹೊಂದಿದ್ದಾರೆ. ಉತ್ತಮ ರಿಸಲ್ಟ್ಗಳನ್ನು ಅವರು ಹೊಂದಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಸ್ವಾಮಿ, ಅವರು ಮುಂದಿನ ಅವರ ಶೈಕ್ಷಣಿಕ ವರ್ಷದಲ್ಲಿಯೂ ನೀನು ಅವರ ಜೊತೆಗಾರನಾಗಿದ್ದುಕೊಂಡು ಮುನ್ನಡೆಸು ಮತ್ತು ಪರಿಪಾಲಿಸು. ಇನ್ನೂ ಕೂಡ ರಿಸಲ್ಟನ್ನು ಎದುರು ನೋಡುತ್ತಿರುವಂಥ ಅನೇಕ ಮಕ್ಕಳನ್ನು ನಿನ್ನ ಆಶೀರ್ವಾದದ, ಆರೋಗ್ಯದ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಸ್ವಾಮಿ, ನಿನ್ನ ಕೃಪೆ ಮತ್ತು ಆಶೀರ್ವಾದದ ಕೈಗಳಲ್ಲಿ ನಮ್ಮೆಲ್ಲ ಕುಟುಂಬಗಳನ್ನು ನೆನಪು ಮಾಡಿಕೊಳ್ತೇವೆ. ವಿಶೇಷವಾಗಿ ಈ ಸಂದಿಗ್ಧವಾದಂಥ ಸ್ಥಿತಿಯಲ್ಲಿ ಸ್ವಾಮಿ, ಊರು ಪರವೂರುಗಳಲ್ಲಿರುವಂಥ ನಮ್ಮೆಲ್ಲ ಮಕ್ಕಳನ್ನು, ಕುಟುಂಬದ ಒಡಹುಟ್ಟಿದವರನ್ನು, ಪ್ರೀತಿ ಪಾತ್ರರನ್ನು ಎಲ್ಲರನ್ನು ನೆನಪು ಮಾಡಿಕೊಳ್ತೇವೆ. ಮಕ್ಕಳು, ಮೊಮ್ಮಕ್ಕಳಿಗೆ, ಮರುಮಕ್ಕಳಿಗೆ ನಿನ್ನ ಆಶೀರ್ವಾದ, ಕೃಪೆ ಕೊಟ್ಟವರನ್ನು ನಡೆಸಿ ಮತ್ತು ಪರಿಪಾಲಿಸಿ, ಸಂರಕ್ಷಿಸಿ ನಡೆಸಿ ಎಂಬುದಾಗಿ ದೀನತೆಯಿಂದ ನಿನ್ನ ಬಳಿಯಲ್ಲಿ ಅಂಗಲಾಚಿ ಬೇಡಿಕೊಳ್ಳುತ್ತೇವೆ. ಅದೇ ಸಮಯದಲ್ಲಿ ಸ್ವಾಮಿ, COVID-19 ಕಾರಣದಿಂದಾಗಿ
ವಿವಿಧ ಸೋಂಕಿಗೆ ತುತ್ತಾದಂತಹ ಅನೇಕ ರೀತಿಯಾದಂತಹ ಜನರನ್ನು ನೆನಪು ಮಾಡಿಕೊಳ್ತೀವಿ. ಕೆಲವರು ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಾರೆ, ಆರ್ಥಿಕವಾದಂಥ ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ. ಇನ್ನು ಲಾಕ್ಡೌನ್ನ ಸ್ಥಿತಿಯಲ್ಲಿ ಅನೇಕರು ತಮ್ಮ ಕೆಲಸ ಕಾರ್ಯಗಳಲ್ಲಿ, ವ್ಯವಹಾರಗಳಲ್ಲಿ ಆರ್ಥಿಕವಾದಂಥ ನಷ್ಟಗಳನ್ನು ಹೊಂದಿದವರಾಗಿದ್ದಾರೆ. ಇನ್ನು ಅನೇಕರಿಗೆ, ಕೆಲವರಿಗೆ ಸಂಬಳ ಇಲ್ಲದಂಥ ಸ್ಥಿತಿ, ಕೆಲವರಿಗೆ ಅರ್ಧ ಸಂಬಳ, ಇನ್ನು ಕೆಲವರಿಗೆ ಕೆಲಸ ಇಲ್ಲದಂಥ ಸ್ಥಿತಿಯಲ್ಲಿದ್ದಾರೆ. ಅಂಥವರೆಲ್ಲರನ್ನು ನೆನಪು ಮಾಡಿಕೊಳ್ತೇವೆ. ಸ್ವಾಮಿ, ನೀನು ಸುವ್ಯವಸ್ಥಿತವಾದಂತಹ ಸ್ವಾಮಿ, ಎಲ್ಲ ರೀತಿಯಾದಂಥ ಉತ್ತಮವಾದಂಥ ಪರಿಸ್ಥಿತಿಯನ್ನು ಅನುಗ್ರಹಿಸಿಕೊಡು. ಸುಂದರವಾದಂತಹ ಸ್ವಾಮಿ ಭವಿಷ್ಯವನ್ನು ನಮ್ಮೆಲ್ಲರಿಗೆ ರೂಪಿಸಿ ಎಂಬುದಾಗಿ ನಿನ್ನ ಬಳಿಯಲ್ಲಿ ಪ್ರಾರ್ಥಿಸ್ತೇವೆ. ಸ್ವಾಮಿ, ಕೋವಿಡ್-19 ಸೋಂಕು ಪೀಡಿತ ವ್ಯಕ್ತಿಗಳ ಮಧ್ಯೆ ಸೇವೆ ಸಲ್ಲಿಸುವಂಥ ಎಲ್ಲ ವೈದ್ಯರನ್ನು, ದಾದಿಯರನ್ನು, ಎಲ್ಲ ಸಿಬ್ಬಂದಿ ವರ್ಗದವರನ್ನು, ಸಿಬ್ಬಂದಿಕೇತರ ವರ್ಗದವರನ್ನು ನಿನ್ನ ಮುಂದೆ ನೆನಪು ಮಾಡಿ ನಿನ್ನ ಕೃಪೆಯ ಕೈಗಳಲ್ಲಿ ಕಾಪಾಡಿ ನಡೆಸು. ಬೇರೆ ಬೇರೆ ಸ್ಥಿತಿಗತಿಗಳಲ್ಲಿ, ಬೇರೆ ಬೇರೆ ರೀತಿಯಾದಂಥ ಸ್ಥಿತಿಗತಿಗಳಲ್ಲಿ ಅವರು ತಮ್ಮ ಸೇವೆಯನ್ನು ಮಾಡುವಾಗ ನಿನ್ನ ಆಶೀರ್ವಾದ ವಿಶೇಷವಾಗಿ ನಿನ್ನ ಆರೋಗ್ಯದ ಕೈ ಅವರನ್ನು ಪ್ರತಿನಿತ್ಯ ಪ್ರತಿಗಳಿಗೆಯಲ್ಲಿ ಮುನ್ನಡೆಸಲಿ. ಹೀಗೆ ನಮ್ಮೆಲ್ಲ ಕುಟುಂಬಗಳನ್ನು ಸ್ವಾಮಿ ನಿನ್ನ ಕೃಪೆಯ ಕೈಗಳಲ್ಲಿ ಮತ್ತು ನಿನ್ನ ಆಶೀರ್ವಾದ ಕೈಗಳಲ್ಲಿ, ಮತ್ತು ವಿಶೇಷವಾಗಿ ಕೋವಿಡ್-19 ಕಾರಣದಿಂದಾಗಿ ದುಃಖ, ಕಷ್ಟ, ಸಂಕಟ, ಸಮಸ್ಯೆಗಳಲ್ಲಿರುವಂಥ ಅನೇಕ ಜನರನ್ನು ನೆನಪು ಮಾಡಿಕೊಳ್ತಾ ನಿನ್ನ ಆಶೀರ್ವಾದ ಆರೋಗ್ಯದ ಕೈಗಳನ್ನು ನಡೆಸೆಂಬುದಾಗಿ ಯೇಸುವಿನ ಪರಮ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೀವಿ. ನಿನ್ನ ಘನವುಳ್ಳ ನಾಮಕ್ಕೆ ಈಗಲೂ ಯಾವಾಗಲೂ ನಿತ್ಯ ನಿರಂತರ ಸ್ತುತಿ ಸ್ತೋತ್ರ ಉಂಟಾಗಲಿ. ಆಮೆನ್. ನಾವು ಈ ದಿವಸದ ವಾಕ್ಯ ಭಾಗದ ಕಡೆಗೆ ಬರೋಣ. ಇಂದಿಗೆ ನೇಮಕವಾದಂತಹ ವಾಕ್ಯ ಭಾಗ ಅದು ಸುವಾರ್ತೆಗಳಲ್ಲಿ ಮಾರ್ಕನು ಬರೆದ ಸುವಾರ್ತಮಾನ 6ನೇ ಅಧ್ಯಾಯ 7ನೇ ವಚನದಿಂದ 13ನೇ ವಚನದವರೆಗೆ. Gospel according to St. Mark, chapter 6, verses 7 to 13. ಮಾರ್ಕನು ಬರೆದ ಸುವಾರ್ತಮಾನ 6ನೇ ಅಧ್ಯಾಯ 7ನೇ ವಚನದಿಂದ 13ನೇ ವಚನ ತನಕ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಆತನು ಅಂದರೆ ಯೇಸು ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಉಪದೇಶ ಮಾಡುತ್ತಾ ಬಂದನು ಮತ್ತು 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರನ್ನು ಇಬ್ಬಿಬ್ಬರಾಗಿ ಕಳುಹಿಸಲಾರಂಭಿಸಿದನು. ಕಳಿಸುವಾಗ ಅವರಿಗೆ ದೆವ್ವಗಳ ಮೇಲೆ ಅಧಿಕಾರ ಕೊಟ್ಟು, ಕೋಲು ಹೊರತಾಗಿ ದಾರಿಗೆ ಏನೂ ತಕ್ಕೊಂಡು ಹೋಗಬೇಡಿರಿ. ಬುತ್ತಿ, ಹಸಿಬೆ, ಹಣ್ಮೀಣಿಯಲ್ಲಿ ದುಡ್ಡು ಬೇಡ. ಕೆರೆಗಳನ್ನು ಮೆಟ್ಟಿಕೊಳ್ಳಬಹುದು. 2 ಅಂಗಿಗಳನ್ನು ತೊಟ್ಟುಕೊಳ್ಳಬೇಡಿರಿ ಎಂದು ಅಪ್ಪಣೆ ಕೊಟ್ಟನು. ಇದಲ್ಲದೆ ಆತನು ಅವರಿಗೆ, ನೀವು ಎಲ್ಲಿಯಾದರೂ ಒಂದು ಮನೆಯಲ್ಲಿ ಇಳುಕೊಂಡಾಗ ಆ ಸ್ಥಳದಿಂದ ಹೊರಡುವ ತನಕ ಅಲ್ಲೇ ಇರ್ರಿ. ಮತ್ತು ಯಾವ ಸ್ಥಳದಲ್ಲಿಯಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೂ ನೀವು ಹೇಳುವುದನ್ನು ಕೇಳದೆಯೂ ಹೋದರೆ ಆ ಸ್ಥಳದಿಂದ ಹೊರಟು ಹೋಗುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಝಾಡಿಸಿ ಬಿಡಿರಿ. ಅದು ಅವರಿಗೆ ಸಾಕ್ಷಿಯಾಗಿರಲಿ ಎಂದು ಹೇಳಿದನು. ಅವರು ಹೊರಟು ಹೋಗಿ ಜನರಿಗೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸಾರಿ ಅನೇಕ ದೆವ್ವಗಳನ್ನು ಬಿಡಿಸಿ ಅನೇಕ ರೋಗಿಗಳಿಗೆ ಎಣ್ಣೆ ಹಚ್ಚಿ ವಾಸಿ ಮಾಡಿದರು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಈ ದಿವಸದ ಮುಖ್ಯ ಪ್ರಸ್ತಾಪ ಪೀಪಲ್ ಆಫ್ ಗಾಡ್, ಅಂಬಾಸಿಡರ್ ಆಫ್ ಕ್ರೈಸ್ಟ್ ಎಂಬುದಾಗಿ. ದೇವಜನರು ಕ್ರಿಸ್ತನ ರಾಯಭಾರಿಗಳು ಎಂಬುದಾಗಿ. ದೇವಜನರು ಕ್ರಿಸ್ತನ ರಾಯಭಾರಿಗಳು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ಕೃಪಾಳುವಾದ ದೇವರೇ, ನಮ್ಮ ಸಂಗಡಿದ್ದುಕೊಂಡು ನಮ್ಮನ್ನು ಮುನ್ನಡೆಸು. ನಿನ್ನ ವಾಕ್ಯವು ನಮ್ಮ ಕಾಲಿಗೆ ದೀಪವು, ನಮ್ಮ ದಾರಿಗೂ ಬೆಳಕಾಗಲಿ. ಆಮೆನ್. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಮತ್ತೊಂದು ಆವರ್ತಿ ವಂದನೆಗಳನ್ನು ತಿಳಿಸ್ತೇವೆ. ಲಾಕ್ಡೌನ್ ಆಗಿ ನಮ್ಮ ದೇವಾಲಯದಲ್ಲಿ ದೇವಾರಾಧನೆಗಳನ್ನು ಮಾಡಲು ಅಸಾಧ್ಯವಾದಂಥ ಸ್ಥಿತಿಯಲ್ಲಿ ಈ ಪರಿಶುದ್ಧವಾದಂಥ ದಿವಸದಲ್ಲಿ ನಾವು ನಮ್ಮ ಮನೆಗಳಲ್ಲೇ ಇದ್ದುಕೊಂಡು ದೇವಾರಾಧನೆಯನ್ನು ವೀಕ್ಷಿಸುವುದು ಮಾತ್ರವಲ್ಲದೆ ಅದರ ಜೊತೆಗೆ ನಾವು ಭಾಗಿಯಾಗಲು ದೇವರು ನಮಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸುವ. ವಾಕ್ಯ ಭಾಗದ ಕಡೆಗೆ ಬರೋಣ. ಮಾರ್ಕನು ಬರೆದ ಸುವಾರ್ತಮಾನ ಸುಂದರವಾಗಿ ಚಿತ್ರಿಸಲ್ಪಟ್ಟಿದೆ. ವಿಶೇಷವಾಗಿ ಈ ಪರಿಚ್ಛೇದದಲ್ಲಿ ರಾಯಭಾರಿಯ ಕುರಿತಾದಿ ಈ ಪರಿಚ್ಛೇದ ನಮಗೆ ತಿಳಿ ಹೇಳ್ತದೆ. ರಾಯಭಾರಿ, ಅಂಬಾಸಿಡರ್ ಅಂತ ಹೇಳಿದ್ರೇನು? ಒಂದು ದೇಶದಿಂದ ಅಥವಾ ಒಬ್ಬ ವ್ಯಕ್ತಿಯಿಂದ ಇತರರ ಕಡೆಗೆ ಅಳಿಸಲ್ಪಟ್ಟವನು, ಪ್ರತಿನಿಧಿ, ರೆಪ್ರೆಸೆಂಟೇಟಿವ್, ಪ್ರತಿನಿಧಿ ಎಂಬ ಅರ್ಥವನ್ನು ಅದು ಕೊಡ್ತದೆ.
ಒಂದು ಉದ್ದೇಶಕ್ಕೋಸ್ಕರವಾಗಿ, ಒಂದು ಉದ್ದೇಶವನ್ನು ಕಾರ್ಯಗತಗೊಳಿಸಲಿಕ್ಕೋಸ್ಕರವಾಗಿ ಆತನು ಕಳಿಸಲ್ಪಟ್ಟವು. ರಾಯಭಾರಿ ತಾನಿರುವ ಸ್ಥಳದಲ್ಲಿಯೇ ಸಕ್ರಿಯವಾಗಿ ಮತ್ತು ತಾನು ಕಳಿಸಲ್ಪಟ್ಟಂಥ ಕಾರ್ಯದಲ್ಲಿ ಆತನು ಕ್ರಿಯಾಶೀಲನಾಗಿರುವಂಥದ್ದು ಅಥವಾ ಕ್ರಿಯಾಶೀಲರಾಗಿರುವಂಥದ್ದು ಅವಶ್ಯಕ. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನದಲ್ಲಿ ಪೌಲನು ಹೀಗೆ ಬರೆಯುತ್ತಾನೆ, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ಈ ಮಾರ್ಕನ ಇಡೀ ಸುವಾರ್ತೆಯ ಈ ಪರಿಚ್ಛೇದದಲ್ಲಿ 6ನೇ ಅಧ್ಯಾಯದ ಹಿಂದಿನ ಭಾಗ 5ನೇ ಅಧ್ಯಾಯದಲ್ಲಿ ಯೇಸು ಬಿರುಗಾಳಿಯನ್ನು ನಿಲ್ಲಿಸದಂತಹ ಸುಂದರವಾದಂಥ ಕಥನ ಇದೆ. ಬಿರುಗಾಳಿಯನ್ನು ನಿಲ್ಲಿಸಿದ ನಂತರ ದೆವ್ವದ ಹಿಂಡಿನಿಂದ ಹಿಡಿಯಲ್ಪಟ್ಟ ವ್ಯಕ್ತಿಯನ್ನು ಯೇಸು ವಾಸಿ ಮಾಡುವುದರ ಕುರಿತಾಗಿ ಅಲ್ಲಿ ಉಲ್ಲೇಖವಿದೆ. ತದನಂತರದಲ್ಲಿ 5ನೇ ಅಧ್ಯಾಯದಲ್ಲಿ ಮುಂದಕ್ಕೆ ಯೇಸು 12 ವರ್ಷದ ರಕ್ತಕುಸುಮ ರೋಗಿಯನ್ನು ಸ್ವಸ್ಥ ಮಾಡಿದಂತಹ ಆ ಪರಿಚ್ಛೇದ ಅಲ್ಲಿದೆ. ತದನಂತರದಲ್ಲಿ ಬರುವಂಥದ್ದು ಯಾಯೀರನ ಮಗಳನ್ನು ಒಬ್ಬ ಚಿಕ್ಕ ಹುಡುಗಿಯನ್ನು ಯೇಸು ಸತ್ತವರಿಂದ ಬದುಕಿಸಿದಂಥ ಉಲ್ಲೇಖ ಇದೆ. 6ನೇ ಅಧ್ಯಾಯದಲ್ಲಿ ಬರುವಾಗ ಯೇಸು ತನ್ನ ಸ್ವಂತ ಊರಿಗೆ ಹೋಗ್ತಾನೆ. ಆದರೆ ಸ್ವಂತ ಊರಿನವರು ಆತನನ್ನು ತಾತ್ಸಾರ ಮಾಡ್ತಾರೆ. ಹೇಳ್ತಾರೆ, ಇವನಿಗೆ ಈ ಮಾತುಗಳು ಎಲ್ಲಿಂದ ಬಂದಿದ್ದಾವು? ಇವನು ಪಡೆದಿರುವ ಜ್ಞಾನವೇನು? ಇವನ ಕೈಯಿಂದ ಇಂಥ ಮಹತ್ಕಾರ್ಯಗಳಾಗುವುದೇನು? ಇವನು ಆ ಬಡಗಿಯಲ್ಲವೇ ಎಂಬುದಾಗಿ. ಸ್ವಂತ ಊರಿನಲ್ಲಿಯೂ ಸ್ವಂತ ಜನರಲ್ಲಿಯೂ ಆತನಿಗೆ ಮರ್ಯಾದೆ ದೊರೆಯಲಿಲ್ಲ. ಈ ಪರಿಚ್ಛೇದದ ಹಿನ್ನೆಲೆಯಲ್ಲಿ ಮತ್ತು ಇದಕ್ಕೆ ಮುಂದಕ್ಕೆ ಯೇಸು 12 ಮಂದಿ ಶಿಷ್ಯರನ್ನು ಸೇವೆಗೋಸ್ಕರವಾಗಿ ಆತನು ಕಳಿಸಿಕೊಡ್ತಾನೆ. ತದನಂತರದ ಪರಿಚ್ಛೇದ ಅದು ಸ್ನಾನಿಕನಾದಂಥ ಯೋಹಾನನು ಕೊಲ್ಲಲ್ಪಟ್ಟು ಆತನು ಕೊಲ್ಲಲ್ಪಡ್ತಾನೆ. ಈ ಪರಿಚ್ಛೇದದ ಮಧ್ಯದಲ್ಲಿ 12 ಮಂದಿ ಶಿಷ್ಯರನ್ನು, ಅಪೊಸ್ತಲರನ್ನು ಯೇಸು ಕಳಿಸಿಕೊಡುವಂಥದ್ದು. ದೇವರ ರಾಜ್ಯದ ಸೇವೆಯ ಕುರಿತಾಗಿ ಮಾರ್ಕನ ಬರೆದ ಸುವಾರ್ತಮಾನ ಸುಂದರವಾಗಿ ಅಲ್ಲಿ ಚಿತ್ರಿಸಲ್ಪಟ್ಟಿದೆ. ಸೇವೆ ಅಂತ ಹೇಳಿದರೆ ಏನು? ತಾತ್ಸಾರದ ಮಧ್ಯೆ ಅಥವಾ ಹತಸಾಕ್ಷಿ ಮರಣದ ಮಧ್ಯೆ ಸೇವೆ ಸಲ್ಲಿಸುವಂಥದ್ದು ಅನ್ನುವಂಥದ್ದು ಮಾರ್ಕ ಸುಂದರವಾಗಿ ಯೇಸುವಿನ ಇಡೀ ಜೀವನ ಚಿತ್ರಣ ಬೋಧನೆಯನ್ನು ಅಲ್ಲಿ ಸುಂದರವಾಗಿ ಆತನು ಚಿತ್ರಿಸಿದಾತನಾಗಿದ್ದಾನೆ. ಯೇಸು 12 ಮಂದಿ ಶಿಷ್ಯರನ್ನು ಈಗಾಗಲೇ ಆರಿಸಿಕೊಳ್ತಾನೆ. ಆದರೆ ಆರಿಸಿಕೊಂಡ ಕೂಡಲೇ ಆತನು ಸೇವೆಗೆ ಅವರನ್ನು ಕಳುಹಿಸುವುದಿಲ್ಲ. ಬದಲಾಗಿ ಅವರ ಅನ್ಯೋನ್ಯತೆಯನ್ನು ಇನ್ನಷ್ಟು ಹೆಚ್ಚು ಮಾಡ್ತಾನೆ. ತಾನು ಯಾವ ಸೇವೆಗೆ ಆತ ಅವರನ್ನು ಕಳಿಸ್ತಾನೆ ಎಂಬುದಾಗಿ ಅವರನ್ನು ಸನ್ನದ್ಧಗೊಳಿಸ್ತಾನೆ. ಅವರು 12 ಮಂದಿ ಅಪೊಸ್ತಲರು ಅಂತ ಕರೆಸಿಕೊಂಡವರು. ಅವರನ್ನು ಇಬ್ಬಿಬ್ಬರಾಗಿ ಕಳಿಸಿಕೊಡ್ತಾನೆ. ಸೇವಾ ನಿಯೋಗದಲ್ಲಿ ಕಳಿಸಿಕೊಡುವಾಗ ಇಬ್ಬಿಬ್ಬರನ್ನಾಗಿ ಕಳಿಸಿಕೊಡ್ತಾರೆ. ಸ್ನಾನಿಕನಾದಂಥ ಯೋಹಾನನು ಕೂಡ ಯೇಸುವಿನ ಬಳಿಗೆ ತನ್ನ ಶಿಷ್ಯರನ್ನು ಕಳಿಸುವಾಗ ಇಬ್ಬರನ್ನು ಕಳಿಸ್ತಾನೆ. ಯೇಸು ಕೂಡ ಇಬ್ಬರನ್ನು ಕಳಿಸ್ತಾನೆ. ಬಾರ್ನಬ ಮತ್ತು ಪೌಲರು ಸೇವೆಗೋಸ್ಕರವಾಗಿ ಅವರು ನಿಯೋಗಿಸಲ್ಪಟ್ಟಾಗ ಇಬ್ಬರಾಗಿ ಅವರು ನಿಯೋಗಿಸಲ್ಪಡ್ತಾರೆ. ಹೀಗೆ ಇಡೀ ಚರಿತ್ರೆಯಲ್ಲಿ ಇಬ್ಬಿಬ್ಬರಾಗಿ ಸೇವೆಗೆ ನಿಯೋಗಿಸುವಂಥದ್ದು ಇದೆ. ಪ್ರಸಂಗಿ ಪುಸ್ತಕದಲ್ಲಿ 4ನೇ ಅಧ್ಯಾಯ 10ನೇ ವಚನದಲ್ಲಿ ಒಬ್ಬನಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಯಾಕೆಂದರೆ ಒಬ್ಬ ಬಿದ್ದಾಗ ಇನ್ನೊಬ್ಬ ಆತನನ್ನು ಎತ್ತುತ್ತಾನೆ ಎಂಬುದಾಗಿ. ಆದ್ದರಿಂದ 6 ಜೋಡಿಯಾಗಿ ಇಬ್ಬಿಬ್ಬರಾಗಿ 12 ಮಂದಿ ಶಿಷ್ಯರನ್ನು ಇಬ್ಬಿಬ್ಬರಾಗಿ ಕಳಿಸಿಕೊಡ್ತಾನೆ. ಕಳಿಸಿಕೊಡುವಾಗ ಅವರಿಗೆ ಕೆಲವೊಂದು ಷರತ್ತುಗಳನ್ನು ನಿಯಮಬದ್ಧವಾಗಿ ಅವರು ಹೋಗಬೇಕೆಂಬುದಾಗಿ ಕೆಲವೊಂದು ಷರತ್ತುಗಳನ್ನು ಅವರಿಗೆ ವಿಧಿಸ್ತಾನೆ. ಅವರಿಗೆ ಹೋಗುವಾಗ ಸುವಾರ್ತೆಗಳನ್ನು ಸಾರುವಾಗ ಅಧಿಕಾರವನ್ನು ಕೊಡ್ತಾನೆ. ಕೋಲು ಹೊರತಾಗಿ ದಾರಿಗೆ ಮತ್ತೇನೂ ತೆಗೆದುಕೊಂಡು ಹೋಗಬೇಡ್ರಿ. ಬುತ್ತಿ, ಹಸಿಬೆ, ಹಮ್ಮಿಣಿಗಳಲ್ಲಿ ದುಡ್ಡು ಬೇಡ. ಕೆರಗಳನ್ನು ಮೆಟ್ಟಿಕೊಳ್ಳಬಹುದು. 2 ಅಂಗಿಗಳನ್ನು ತೊಟ್ಟುಕೊಳ್ಳಬೇಡಿರಿ. ನೀವು ಇರುವಂಥ ಸ್ಥಳದಲ್ಲಿ ಯಾರಾದರೂ ನಿಮಗೆ ಸೇರಿಸಿಕೊಂಡ ನಿಮ್ಮ ವಾಕ್ಯಗಳನ್ನು ಕೇಳಿದರೆ ಅಲ್ಲಿ ಇರ್ರಿ. ಕೇಳದೆ ಹೋದರೆ ನೀವು ಬರುವಾಗ ನಿಮ್ಮ ಕಾಲಿನಿಂದ ಧೂಳನ್ನು ಜಾಡಿಸಿಬಿಡ್ರಿ. ಅದೇ ಅವರಿಗೆ ಸಾಕ್ಷಿಯಾಗಿರೋದು ಎಂಬುದಾಗಿ ಹೇಳಿ ಅವರನ್ನು ಕಳಿಸಿಕೊಡ್ತಾನೆ ಯೇಸು. ಒಂದು ಚಿಕ್ಕ ಸುವಾರ್ಥ ಪ್ರಯಾಣಕ್ಕೆ ತನ್ನ ಶಿಷ್ಯರನ್ನು ಆತನು ನಿಯೋಜಿಸ್ತಾನೆ. ಸುವಾರ್ತೆ ಅನ್ನುವಂಥದ್ದೇನು, ನಿಯೋಗ ಅನ್ನುವಂಥದ್ದೇನು? ಒಂದು ಕಡೆಗಳಲ್ಲಿ ತಾತ್ಸಾರ, ಮತ್ತೊಂದು ಕಡೆಗಳಲ್ಲಿ ಸ್ಥಾನಿಕನಾದಂಥ ಯೋಹಾನನ ಕೊಲ್ಲಲ್ಪಟ್ಟಂಥ ಸ್ಥಿತಿಯ ಮಧ್ಯದಲ್ಲಿ ಸುವಾರ್ತೆ ಎನ್ನುವಂಥದ್ದೇನು, ಸುವಾರ್ತೆ ಸಾರುವಂಥದ್ದೇನು ಎನ್ನುವಂಥದ್ದನ್ನು ಯೇಸು ತಿಳಿಸಿಕೊಡ್ತಾನೆ. ಸ್ವಂತ ಊರಿನಲ್ಲಿಯೂ ಸ್ವಂತ ಜನರ ಮಧ್ಯದಲ್ಲಿಯೂ ಮರ್ಯಾದೆ ಇಲ್ಲದಂಥ ಸಮಯಗಳಲ್ಲಿ ಸುವಾರ್ತೆ ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನು ಆತನು ತಿಳಿಸಿಕೊಡ್ತಾನೆ. ಸೇವೆಯ ನಿಜವಾದಂಥ ಅರ್ಥ ಏನು ಅನ್ನುವಂಥದ್ದನ್ನು ಯೇಸು ತಿಳಿಸಿಕೊಡ್ತಾನೆ. ವಿಶೇಷವಾಗಿ
ದುಡ್ಡು, ಹಮ್ಮಿಣಿಗಳಲ್ಲಿ ದುಡ್ಡು ಬೇಡ, ಅಥವಾ ನೀವು ಯಾವುದೇ ರೀತಿಯಾದಂಥ ಬುದ್ಧಿ ಅದನ್ನು ಕಟ್ಟಿಕೊಳ್ಳಬೇಡ್ರಿ ಎಂಬುದಾಗಿ ಹೇಳ್ತಾನೆ. ಇಸ್ರಾಯೇಲ್ಯರನ್ನು ದೇವರು ನಡೆಸಿದ್ದಾನಲ್ಲವೇ? ಅವರೆಲ್ಲ ಅರಣ್ಯ ಪ್ರಯಾಣದಲ್ಲಿ ದೇವರು ಅವರಿಗೆ ಮನ್ನಾ ಲಾವಕ್ಕಿಗಳನ್ನು ಕೊಟ್ಟು ತನ್ನ ಕೃಪೆಯಲ್ಲಿಯೂ ತನ್ನ ಆಶೀರ್ವಾದದಲ್ಲಿ ಅವರನ್ನು ಪರಿಪಾಲಿಸಲಿಲ್ಲವೇ? ವಿಶೇಷವಾಗಿ ನಡೆಸಿದ ದೇವರು ನಮ್ಮನ್ನು ತನ್ನ ಕೃಪೆಗಳಲ್ಲಿ, ಆಶೀರ್ವಾದದ ಕೈಗಳಲ್ಲಿ ಪ್ರತಿದಿನ ಪ್ರತಿಗಳಿಗೆ ನಡೆಸ್ತಾನೆ ಅನ್ನುವಂಥ ಮಹತ್ವೋದ್ದೇಶದಿಂದ, ಅಥವಾ ದೇವರ ವಿಶೇಷವಾದಂಥ ಮೇಲೆ ನಂಬಿಕೆ ಇಟ್ಟು ಅವರನ್ನು ಕಳಿಸಿಕೊಡ್ತಾನೆ. ಅವರು ಸುವಾರ್ತೆಯ ಚಿಕ್ಕ ಪ್ರಯಾಣವನ್ನು ಮುಗಿಸಿ ತದನಂತರದಲ್ಲಿ ಅವರು ಬರ್ತಾರೆ, ಅವರು ಲೆಕ್ಕ ಒಪ್ಪಿಸ್ತಾರೆ, ಅವರು ದೆವ್ವಗಳನ್ನು ಬಿಡಿಸ್ತಾರೆ, ಎಣ್ಣೆ ಹಚ್ಚಿ ಪ್ರಾರ್ಥಿಸ್ತಾರೆ. ಯಾವುದೇ ರೀತಿಯಾದಂಥ ದುಡ್ಡು ಅಥವಾ ಬುದ್ಧಿಗಳು ಬೇಡ. ಬುದ್ಧಿ ಇಲ್ಲದಂಥ ಸ್ಥಿತಿಗತಿಗಳಲ್ಲಿ ಇಸ್ರಾಯೇಲ್ಯರನ್ನು ನಡೆಸಿದ ಸ್ವಾಮಿ, ಅಥವಾ ಇಸ್ರಾಯೇಲ್ಯರು ಕೂಡ ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ ಹೇಳುವಂಥ ಮಾತುಗಳು, ಅವರು ಎಲ್ಲ ಸ್ಥಿತಿಗತಿಗಳಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ಅವರು ತಮ್ಮ ನೆರೆಹೊರೆಯವರಿಂದ, ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಡುವಾಗ ಅವರು ಒಡವೆಗಳನ್ನು, ನೆರೆಮನೆಯಿಂದ ಬೇರೆ ಬೇರೆ ರೀತಿಯಾದಂಥ ಮುರುಗಳನ್ನು ಅವರು ತೆಗೆದುಕೊಂಡರು. ಆದರೆ ಅವರೆಲ್ಲವನ್ನೂ ಕೂಡ 32ನೇ ವಿಮೋಚನಾ ಕಾಂಡ 32ನೇ ಅಧ್ಯಾಯದಲ್ಲಿ ಬರುವಾಗ ಆ ಎಲ್ಲ ಚಿನ್ನವನ್ನು ಅವರು ಬಸವನ ಮೂರ್ತಿಯನ್ನು ಮಾಡಲಿಕ್ಕೆ ಅವರು ಅದನ್ನು ಉಪಯೋಗಿಸಿದರು. ಎಲ್ಲವೂ ಕೂಡ ವ್ಯರ್ಥವಾಗಿ ಹೋಯಿತು. ಯೇಸು ಹೇಳ್ತಾನೆ, ನಾನು ನಿಮ್ಮನ್ನು ನಡೆಸ್ತೇನೆ, ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ ಎಂಬುದಾಗಿ ನಮ್ಮನ್ನು ಪ್ರತಿದಿನ ಪ್ರತಿಗಳಿಗೆಯಲ್ಲಿ ಆತನು ನಡೆಸ್ತಾನೆ. ಕೀರ್ತನೆಗಳಲ್ಲಿ 121ನೇ ಕೀರ್ತನೆ ಹೇಳ್ತದಲ್ಲ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ. ಆತನ ನಮಗೆ ಸಹಾಯಗಳನ್ನು ಒದಗಿಸಿಕೊಡ್ತಾನೆ ಮತ್ತು ನಡೆಸ್ತಾನೆ. ಸೇವೆಗೆ ಆರಿಸಿಕೊಂಡು ನಡೆಯುವಾಗ ನಿಯೋಜಿಸಿದರಲ್ಲಿ ಅನ್ಯೋನ್ಯತೆ, ಐಕ್ಯತೆ ಮತ್ತು ಅಧಿಕಾರ, ಮತ್ತು ವಿಶೇಷವಾಗಿ ದೇವರೆಲ್ಲ ಕೃಪೆ, ತನ್ನ ಕೃಪೆ, ತನ್ನ ಆಶೀರ್ವಾದ ಪ್ರತಿನಿತ್ಯ ಪ್ರತಿಗಳಿಗೆಯಲ್ಲಿ ಇರ್ತದೆ ಅನ್ನುವಂಥದ್ದನ್ನು ತಿಳಿಸ್ತಾನೆ. ದೇವಜನರಾದಂಥ ನಾವೆಲ್ಲರೂ ಕ್ರಿಸ್ತನ ರಾಯಭಾರಿಗಳು, ಕ್ರಿಸ್ತನ ರಾಯಭಾರಿಗಳು ಆಗಿದ್ದೇವೆ. ದೇವಜನರು ಕ್ರಿಸ್ತನ ರಾಯಭಾರಿಗಳೆಂಬುದು ಇವತ್ತಿನ ಮುಖ್ಯ ಪ್ರಸ್ತಾಪ. ನಾವೆಲ್ಲರೂ ಆರಿಸಿಕೊಂಡವರು, ನಾವು ಪ್ರೀಸ್ಟ್ಹುಡ್ ಆಫ್ ಆಲ್ ಬಿಲೀವರ್ಸ್ ಎಂಬುದಾಗಿ, ನಂಬಿಕೆಯ ವಿಶ್ವಾಸಿಗಳು ಎಲ್ಲರೂ ಕೂಡ ಯಾಜಕತ್ವವನ್ನು ಹೊಂದಿದವರು ಎನ್ನುವಂಥದ್ದು. ನಾವು ಯೇಸುವಿನ ನಿಜವಾದಂಥ ರಾಯಭಾರಿಗಳಾಗಿ ನಾವಿರುವಂಥ ಕೆಲಸ ಕಾರ್ಯ, ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ, ನಮಗೆ ಕೊಟ್ಟಂಥ ಅಧಿಕಾರಗಳಲ್ಲಿ, ನಾವಿರುವಂಥ ಸ್ಥಿತಿಗತಿಗಳಲ್ಲಿ ಆತನ ರಾಯಭಾರಿಗಳಾಗಿ ವರ್ತಿಸುವಂಥದ್ದು ಅಗತ್ಯ. ಮಾರ್ಕನ ಬರೆದ ಸುವರ್ತಮಾನ ಬಹಳ ಸುಂದರವಾಗಿ ಚಿತ್ರಿಸಲ್ಪಟ್ಟಿದೆ. ವಿಶೇಷವಾಗಿ ಈ ಪರಿಚ್ಛೇದ ಯೇಸುವಿನ ಜೀವನ ಚಿತ್ರಣದಲ್ಲಿ ಆತನು ಪರಹಿತವನ್ನು ಚಿಂತಿಸಿ ನಮಗೋಸ್ಕರವಾಗಿ ಬಡವರಲ್ಲಿ ಬಡವನಾಗಿ ಬಂದ ಆತನನ್ನೇ ಜನರು ಅವರು ತಿರಸ್ಕರಿಸ್ತಾರೆ. ತನ್ನ ಸ್ವಂತ ಊರಿನವರು, ಸ್ವಂತ ಜನರನ್ನು ಯೇಸುವನ್ನು ತಿರಸ್ಕರಿಸ್ತಾರೆ. ಯೇಸು ತನ್ನ ಶಿಷ್ಯರಿಗೆ ತಿಳಿಸ್ತಾನೆ, ಸೇವೆ ಅನ್ನುವಂಥದ್ದು, ನಾವು ತಗ್ಗಿಸಿಕೊಳ್ಳುವಂಥದ್ದು, ತಿರಸ್ಕಾರ, ಅಪಹಾಸ್ಯ ಇವೆಲ್ಲವೂ ಕೂಡ ಇದೆ ಅನ್ನುವಂಥದ್ದು. ಯೇಸುವಿನ ಇಡೀ ಜೀವನದಲ್ಲಿ ಆತನಿಗೆ ಕೆಂಪು ಹಾಸಿನ ಹೊದಿಕೆ ಇರಲಿಲ್ಲ, ಅಥವಾ ಕೆಂಪು ಹಾಸಿನ ರೀತಿಯಲ್ಲಿ ಆತನನ್ನು ಸ್ವಾಗತಿಸಲಿಲ್ಲ. ಎಲ್ಲ ಕಡೆಗಳಲ್ಲಿ, ಅನೇಕ ಕಡೆಗಳಲ್ಲಿ ಅಪಹಾಸ್ಯ, ನಿಂದೆ, ಬೇರೆ ಬೇರೆ ರೀತಿಯಾದಂಥ ಕಷ್ಟಗಳು ಆತನಿಗೆ ಎದುರಾಯಿತು. ಆದರೆ ಅದರ ಮಧ್ಯದಲ್ಲಿಯೂ ಆತನು ಸೇವೆ ಮಾಡಿದ. ತನ್ನ ಶಿಷ್ಯರಿಗೂ ಕೂಡ, ತನ್ನ 12 ಮಂದಿ ಶಿಷ್ಯರನ್ನು ಕಳಿಸಿಕೊಳ್ಳುವಾಗಲೂ ಕೂಡ ಅಪಹಾಸ್ಯದ ಮಧ್ಯೆ, ಸ್ನಾನಿಕನಾದಂಥ ಯೋಹಾನನ ಮರಣದ ಆ ಕೊಲ್ಲಲ್ಪಟ್ಟಂಥ ಸ್ಥಿತಿಯ ಮಧ್ಯೆ ಹೇಗೆ ಸೇವೆ ಮಾಡುತ್ತನ್ನುವಂಥದ್ದನ್ನು ತಿಳಿಸ್ತಾನೆ. ಅದರ ಮಧ್ಯದಲ್ಲಿಯೂ ಅಧಿಕಾರಗಳನ್ನು ಕೊಟ್ಟವನಾಗಿ ಆತನು ಹೇಳ್ತಾನೆ, ಬುದ್ಧಿ, ಹಸಿವೆ ಯಾವುದು ಕೂಡ ಬೇಡ, ಹಮ್ಮಿಣಿಗಳಲ್ಲಿ ದುಡ್ಡು ಬೇಡ, ಕೋಲು ಮಾತ್ರ ಇರಲಿ, ನೀವು 2 ಅಂಗಿಗಳನ್ನು ಮೆಟ್ಟಿಕೊಳ್ಳಬಾರದು, ನೀವು ಎಲ್ಲಿ ಉಳ್ಕೊಳ್ತೀರ ಅಲ್ಲಿ ಇರಿರಿ, ನೀವು ಸ್ವಾರ್ಥಗಳನ್ನು ಸಾರಿರಿ, ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಸರಳವಾದಂಥ ಜೀವನವನ್ನು ನಡೆಸಿ ಸತ್ಯವಾದಂಥ ಸುವಾರ್ತೆಯ ಸತ್ಯವನ್ನು ಬೋಧಿಸಲಿಕ್ಕೆ ಯೇಸು ತಿಳಿಸ್ತಾನೆ. ನಾವು ಯೇಸುವಿನ ನಿಯೋಗದ ರಾಯಭಾರಿಗಳು. ನಾವಿರುವಂಥ ಸ್ಥಿತಿಗತಿಗಳಲ್ಲಿ ಯೇಸುವನ್ನು ನಾವು ರಕ್ಷಕರನ್ನಾಗಿ ಅಂಗೀಕರಿಸಿಕೊಂಡಿದ್ದೇವೆ. ನಾವಿರುವಂಥ ಸ್ಥಿತಿಗತಿಗಳಲ್ಲಿ ನಾವು ಯೇಸುವನ್ನು ನಮ್ಮ ಒಡೆಯನೆಂಬುದಾಗಿ ನಾವು ಅಂಗೀಕರಿಸಿಕೊಂಡಿದ್ದೇವೆ. ಆದರೆ ಅದಕ್ಕೆ ಅನುಗುಣವಾಗಿ ನಾವು ಜೀವಿಸಿದ್ದೆವು. ರಾಯಭಾರಿಗಳೆಂಬುದಾಗಿ ಹೇಳಿದರೆ ಕರೆಯಲ್ಪಟ್ಟಂಥ ಅಥವಾ ನಿಯೋಜಿಸಲ್ಪಟ್ಟಂಥ ಸೇವೆಯಲ್ಲಿ ಸಕ್ರಿಯವಾಗಿ ದುಡಿಯುವವರು, ಒಂದು ವ್ಯಕ್ತಿಯಿಂದ ಇಲ್ಲವೇ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಳಿಸಲ್ಪಟ್ಟು ಆ ದೇಶದ ಅನ್ಯೋನ್ಯತೆಯನ್ನು ಮಾತ್ರ ಅಲ್ಲ, ತಾನು ಕಳಿಸಲ್ಪಟ್ಟಂಥ ದೇಶದ ನಿಜವಾದಂತಹ ಸ್ಥಿತಿಗತಿಗಳನ್ನು ಅರಿತವನಾಗಿ ಉತ್ತಮ ಸಂಬಂಧದಲ್ಲಿ ಇರುವಂಥದ್ದು ಅಗತ್ಯ. ನಮ್ಮ ನೆರೆಯವರ ಸಂಬಂಧ, ನಮ್ಮ ಕುಟುಂಬದ ಸಂಬಂಧ, ನಮ್ಮ ಜೀವನದ ವಿವಿಧ ರೀತಿಯಾದಂಥ ಸಂಬಂಧಗಳು ಹೇಗೆ ಅನ್ನುವಂಥದ್ದನ್ನು ಯೋಚನೆ ಮಾಡೋಣ. ಕರೆಯಲ್ಪಟ್ಟ ಸೇವೆಗೆ ಯೋಗ್ಯವಾಗಿ ನಾವು ನಮ್ಮ ಕರ್ತವ್ಯಗಳನ್ನು ನಾವು ನಿರ್ವಹಿಸೋಣ.
ಕೇವಲ ಪಾದ್ರಿಗಳಾಗಿ ಮಾತ್ರ ಅಲ್ಲ, ನಮಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಗಳಲ್ಲಿ, ಕೈವರ್ತಿಸಲ್ಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ಯೋಗ್ಯ ರೀತಿಯಿಂದ ಸೇವೆ ಸಲ್ಲಿಸೋಣ. ಯೇಸುವಿನ ನಿಜವಾದಂಥ ರಾಯಭಾರಿಗಳಾಗಿ ಜೀವನ ಮಾಡೋಣ. ದೇವರ ಆಶೀರ್ವಾದ ನಮ್ಮ ಜೊತೆಗೆ ನಿತ್ಯ ನಿರಂತರ ಇದ್ದುಕೊಂಡು ದೇವರು ತನ್ನ ಆತ್ಮನ ಮೂಲಕವಾಗಿ ಆರೋಗ್ಯ, ಬಲ, ಆಶೀರ್ವಾದಗಳನ್ನು ಕೊಟ್ಟು ಮುನ್ನಡೆಸಲಿ. ದೇವರ ಆಶೀರ್ವಾದ ನಿಮ್ಮ ಜೊತೆಗೂ ನಿಮ್ಮ ಕುಟುಂಬದ ಜೊತೆಗೂ ಈಗಲೂ ಯಾವಾಗಲೂ ನಿತ್ಯ ನಿರಂತರ ನೆಲೆಯಾಗಿರಲಿ. ಆಮೆನ್. ನಾವು ತುಳು ಸಂಗೀತಗಳಲ್ಲಿ 36ನೇ ತುಳು ಸಂಗೀತದಲ್ಲಿ ಹಾಡೋಣ. ತುಳು ಸಂಗೀತಗಳಲ್ಲಿ 36ನೇ ತುಳು ಸಂಗೀತದ ಮೊದಲಿನ 3 ಚರಣಗಳನ್ನು ರಾಗ ಮಾಡೋಣ. ಕ್ರಿಸ್ತೇಸು ಯಾನ ನಿನ್ನನ್ನೇ ನಂಬಿಯೇ ನಂಬಿಯೇ, ನಿನ್ನೊಟ್ಟುಗಾದ ಬಾಳುವೆ ಸ್ವಾಮಿಯೇ ಸ್ವಾಮಿಯೇ, ಈ ಯಾಣ ಎನ್ನ ಕರ್ತವೆ ಮಧ್ಯಸ್ಥಗಾರಿ ರಕ್ಷಕೆ, ಒಂದೆನ್ನ ನಿತ್ಯ ಅರಿಕೆ ಸ್ವಾಮಿಯೇ ಸ್ವಾಮಿ. ನಾವು ಯೋಗ್ಯ ರಾಯಭಾರಿಗಳಾಗಿ ಕ್ರಿಸ್ತನಿಗೆ ನಿಜ ಸಾಕ್ಷಿಗಳಾಗಿ ಜೀವನ ಮಾಡೋಣ. ನಂಬಿಕೆಯಿಂದ, ವಿಶ್ವಾಸದಿಂದ ಈ ಸಂಗೀತವನ್ನು ಜೊತೆಯಾಗಿ ಹಾಡೋಣ. ನಾವು ಕರ್ತನು ತಾನೇ ಕಲಿಸಿದ ಪ್ರಾರ್ಥನೆಯನ್ನು ಒಮ್ಮನಸಾಗಿ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ. ಆಮೆನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಚನಗಳನ್ನು ಹೊಂದಿಕೊಳ್ಳೋಣ. ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮನ್ನು ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ
ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ಸ್ಥಿರಪಡಿಸಿ ಬಲಪಡಿಸಿ ನೆಲೆಗೊಳಿಸುವನು. ಆತನಿಗೆ ಮಹಿಮೆಯೂ ಆಧಿಪತ್ಯವು ಯುಗ ಯುಗಾಂತರಗಳಲ್ಲಿರಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯತೆ ಸಹವಾಸವು ನಿಮ್ಮ ಸಂಗಡಲು ನಿಮ್ಮ ಕುಟುಂಬದ ಸಂಗಡಲು ನಿತ್ಯ ನಿರಂತರ ಎದ್ದುಕೊಂಡು ದೇವರು ತನ್ನ ಆತ್ಮನ ಮೂಲಕವಾಗಿ ಮುನ್ನಡೆಸಲಿ. ಆಮೆನ್.